ಮತ್ತೆ ಕಾಣಿಸ್ತಾ ಇಲ್ವಲ್ಲ ಲಕ್ಷ, ಎಲ್ಲಿಗೆ ಹೋಗಿದ್ದಾಳೆ? ಸುನಂದ, ಸುನಂದ. ಬಾರಮ್ಮ. ಅಮ್ಮ ಅಂತೂ ಬೆಳಗ್ಗೆಯಿಂದ ಕಾಯ್ತಾ ಇತ್ತು, ಅವಾಗ ಬರ್ತಾನೆ ಇವಾಗ ಬರ್ತಾನೆ ನನ್ನ ತಮ್ಮ ಅಂತೇಳಿ. ಏನು ಬೆಳಗ್ಗೆಯಿಂದಲೂ ಅವಾಗಿಂದಲೂ ಕಾಯ್ತಾ ಇತ್ತು. ಇವಾಗಿನ ಹಿಂಗೆ ಒಳಕ್ಕೆ ಹೋಯ್ತು. ಅಮ್ಮ ಬಾರಮ್ಮ, ನಿನ್ನ ತಮ್ಮ ಬಂದಿದ್ದಾರೆ. ಕುಮಾರ, ಬೆಳಗ್ಗೆಯಿಂದ ಕಾಯ್ತಾ ಇದ್ದೆ ಕಣೋ. ಯಾವಾಗ ಬತ್ತೀಯ ಲಕ್ಷ್ಮಣ್ ಕರ್ಕೊಂಡು ಅಂತೇಳಿ ಬೆಳಗ್ಗೆಯಿಂದಲೂ ಕಾಯ್ತಾ ಇದ್ದೆ ನಾನು. ಒಂದೊಂದ್ಸತಿ ಮಾಮ ನಿನ್ನ ಅಕ್ಕ ಎಂತ ಅಂಬದೇ ಇಲ್ಲ. ಒಂದೊಂದ್ಸತಿ ಸುನಂದ ಸುನಂದ ಅಂದ್ಬಿಡುತ್ತೆ. ನಾನು ಅಕ್ಕ ಎಮ್ಮಂಗೆ ಇಲ್ಲ, ಏನೋ ಒಂದೊಂದು ವರ್ಷ ಡಿಫ್ರೆನ್ಸ್ ಅಷ್ಟೇನೆ ನನಗೂ ನಮ್ಮ ಕುಮಾರಗೂ. ಏನಿಲ್ಲ, ಅವನು ಯಾವಾಗಲೂ ನನ್ನ ಸುನಂದ ಅಂತಲೇ ಕರೆಯೋದು. ಸುಮ್ಮನೆ ಅಕ್ಕಯ್ಯ ಅಕ್ಕಯ್ಯ ಎಂಬುದು ಒಂದು ಏನೋ ದೊಡ್ಡವಳು, ಒಂದು ವರ್ಷ ದೊಡ್ಡವಳು ಎಂಬುದಕ್ಕೋಸ್ಕರ ನಿಮ್ಮ ಅಕ್ಕಯ್ಯ ಅಂತಾರೆ ಅಷ್ಟೇನೆ. ಅದು ಯಾವಾಗಲೂ ನನ್ನ ಸುನಂದ ಅಂತಲೇ ಕರೆಯೋದು. ನಂದ, ಈಗ ಕರ್ಕೊಂಡು ಬಂದಿದ್ದೀನಿ ಲಕ್ಷನ್ನ, ಇಲ್ಲೇ ಇರಿಸ್ಕೊಬಿಡು. ಅವಳು ಯಾಕೆ ಸ್ವಲ್ಪ ಗುನು 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 ಅಂತ ಇದ್ದಾಳೆ. ಇರೋಕ್ಕಾಗಲ್ಲ ಅತ್ತೆ ಮನೆಯಾಗೆ ಅಂತ ಹೇಳಿ ಹೇಳ್ತಾ ಇದ್ದಾಳೆ. ಅದಕ್ಕೇ ನೋಡು, ಹೇಳ್ಕೊಂಡು ಸ್ವಲ್ಪ ಸಮಾಧಾನ ಮಾಡ್ಕೊಂಡು ಈಗ ಇನ್ನೊಂದು ಸ್ವಲ್ಪ ಇನ್ನೊಂದೆರಡು ದಿವಸ ಬಿಟ್ಟು ಬೇಕಾದರೆ ಮದುವೆ ಮಾಡೋಕ್ಕಾಗುತ್ತೆ. ಸ್ವಲ್ಪ ದಿನ ಇಟ್ಕ ಇಲ್ಲಿ. ನಾನು ಅದಕ್ಕೆ ಹೇಳಿದ್ದೀನಿ, ಕರ್ಕೊಂಡು ಹೋಗಿದ ತಕ್ಷಣ ಏನು ಮದುವೆ ಮಾಡಿಬಿಡಲ್ಲಮ್ಮ, ಸ್ವಲ್ಪ ದಿನ ಇರು ನಿಮ್ಮ ಅತ್ತೆ ಮನೆಯಾಗೆ. ನನಗಂತೂ ಮದುವೆ ಮಾಡೋಕ್ಕಾಗಲ್ಲಮ್ಮ ಅಂತ ಹೇಳ್ಬಿಟ್ಟಿದ್ದೀನಿ. ಈಗ ನಮ್ಮನೆ ಅಮ್ಮಂಗೆ ಆರೋಗ್ಯ ಸರಿ ಇಲ್ಲ, ಎಷ್ಟು ಹಾಸ್ಪಿಟ್ಲ್ ಖರ್ಚು, ಶುಗರು, BP, ಅವ್ರ ಅಮ್ಮನಿಗೆ ಅದು ಇದು ಆಪ್ರೇಷನ್ನು, ಎಷ್ಟು ಸಾಲ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಾನು ಹೇಳ್ಬಿಟ್ಟಿದ್ದೀನಿ, ನನಗಂತೂ ಮದುವೆ ಮಾಡೋಕ್ಕಾಗಲ್ಲ, ನಿಮ್ಮ ಅತ್ತೆ ಮನೆಗೆ ಬಿಟ್ಟುಬಿಡ್ತೀನಿ, ನಿಮ್ಮ ಅತ್ತೆ ಮದುವೆ ಮಾಡ್ಕೊಂತಾಳೆ, ನಿಮ್ಮ ಅತ್ತೆ ಇಲ್ಲೇ ಇದ್ದುಬಿಡು ಅಂತ ಹೇಳಿದ್ದೀನಿ. ಅವಳ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಹಾಳಾಗಿ ಹೋದ್ರೂ ಹೋಗಲಿ ಅಷ್ಟೇ. ಅಲ್ಲ ಅವು ಬಗ್ಗೆ ತಲೆನೇ ಕೆಡಿಸ್ಕೊಬೇಡ ನೀನು. ಇನ್ನೂ ಓದಬೇಕಪ್ಪ ನಾನು. ಇನ್ನೂ ಒಂದೆರಡು ವರ್ಷ ಮದುವೆ ಆಗಬಾರ್ದು ಅಂತ ಅಂದ್ಕೊಂಡಿದ್ದೆ. ನನಗಿನ್ನೂ ಮದುವೆ ಆಗೋದಕ್ಕೆ ಇಷ್ಟ ಇಲ್ಲ ಕಣಪ್ಪ, ಪ್ಲೀಸ್ ಕಣಪ್ಪ. ಲಕ್ಷ, ನೀನು ನಮ್ಮ ಮನೆ ಪರಿಸ್ಥಿತಿ ನೋಡಿದ್ಯಾ, ನನಗೆ ಓದ್ಸೋಕ್ಕೂ ಆಗ್ತಿಲ್ಲ. ನಿಮ್ಮ ಅತ್ತೆನೇ ನಮಗೆ ಎಷ್ಟೋ ಸಹಾಯ ಮಾಡಿ, ನಿಮ್ಮ ಅತ್ತೆ ಇರೋದಕ್ಕೆ ನನಗೆ ಎಷ್ಟೋ ಸಹಾಯ ಮಾಡ್ತಾ ಇದ್ದಾರೆ. ನಿಮ್ಮ ಅಂಜಲಿ ಅತ್ತೆ, ನಿಮ್ಮ ಸುನಂದ ಅತ್ತೆ, ಎಲ್ಲರೂ ಇವರೆಲ್ಲ ಇರೋದಕ್ಕೆ ನನಗೆ ಎಷ್ಟೋ ಸಹಾಯ ಮಾಡ್ತಾ ಇದ್ದಾರೆ. ಅದಕ್ಕೆ ನೀನು ಇಲ್ಲಿವರೆಗೂ ಓದಿಸಿದ್ದೀನಿ, ಸಾಕು. ಇನ್ನು ನಿಮ್ಮ ಅತ್ತೆ ಹೇಳ್ದಂಗೆ ಕೇಳ್ಕೊಂಡು ಇರು. ಇಲ್ಲ ಲಕ್ಷ, ನಾನೆಲ್ಲ ಓದಿಸ್ತೀನಿ ನಿನಗೆ, ಸರಿನಾ? ನೀನೇನು ತಲೆ ಕೆಡಿಸ್ಕೊಬೇಡ. ನೀನು ಎಲ್ಲಿವರೆಗೂ ಓದ್ತೀಯ ಅಲ್ಲಿವರೆಗೂ ಓದಿಸ್ತೀನಿ. ನಮ್ಮ ಇವನು ಆದಿ ಚೆನ್ನಾಗಿ ನೋಡ್ಕೊಂತಾನೆ. ಅಲ್ಲಿ ಅವನ್ನ ಮದುವೆ ಮಾಡ್ಕೋಬೇಕು ಅಂತ ನಾವು ಸಣ್ಣಳಿದ್ದಾಗಲೇ ಕರ್ಕೊಂಬಂದು ಸಾಕೊಂಡ್ವಿ. ಅವಳು ನೋಡಿದ್ರೆ ಹಿಂಗೆ ಮಾಡಿ ಹೋಗ್ಬಿಟ್ಲು. ನೋಡು, ಅವ್ರ ತಮ್ಮನ ಮಗಳನ್ನ ಕರ್ಕೊಂಬಂದು ಹಿಂಗೆ ನೋಡ್ಕೊಂತಿದ್ಲು ಸುನಂದ, ಅವಳು ಕೈ ಕೊಟ್ಟು ಓಡೋದ್ಲು ಅಂತೇಳಿ ಜನ ನನ್ನೆಲ್ಲ ಆಡ್ಕೊಂತಾರೆ. ಅದಕ್ಕೆ ಆಡ್ಕೊಂಬ ಜನದ ಮುಂದೆಲ್ಲನ ಇನ್ನೊಬ್ಳು ತಮ್ಮನ ಮಗಳನ್ನೇ ನಾನು ಮದುವೆ ಮಾಡ್ಕೊತೀನಿ ಅಂತ ನಾನು ಅದಕ್ಕೆ ಇವಾಗ ಅದನ್ನು ಮನಸ್ಸಿಗೆ ತಗೊಂಡಿದ್ದೀನಿ. ನಾನು ನಿನ್ನ ಮದುವೆ ಮಾಡ್ಕೊಂಡು ನನ್ನ ಮಗುಗೆ ಚೆನ್ನಾಗಿ ನೋಡ್ಕೊಂತೀನಿ, ನೀನೇನು ತಲೆ ಕೆಡಿಸ್ಕೊಬೇಡ. ಒಂದು ವರ್ಷ ಆಗಲ್ಲ ಅಂತ ಇದ್ದಾಳಮ್ಮ. ಏನು ಮಾಡ್ತೀಯ ಏನು ಮಾಮಂತ ಮಾತಾಡೋಕ್ಕಿಲ್ಲ. ಏನಿ ಮ್ಯಾಮ್ ಏನು ಹೇಳುತ್ತೆ, ಯಾರನ್ನ ಮದುವೆ ಮಾಡಮ್ಮ, ನಿನ್ನ ತಮ್ಮನ ಮಗಳನ್ನ ಮಾಡು, ಇಲ್ಲಾಂದರೆ ಹೊರಗಾದ್ರೂ ತಂದು ಮಾಡು ಅಂತ ನಿಮ್ಮ ಮಾಮ ಅದೆಲ್ಲ ತಲೆ ಕೆಡಿಸ್ಕೊಂಬಲ್ಲ. ನಂದೇ ಏನಿದ್ರು ನಮ್ಮ ಆದಿಗೂ ನಮ್ಮ ವಂಶಗೂ ಮದುವೆ ಮಾಡೋದು ಜವಾಬ್ದಾರಿ ಎಲ್ಲ ಏನಿದ್ರು ನಂದೇನೆ. ಅಯ್ಯಪ್ಪ ಏನು ದುಡ್ದೊಂದು ಕೈಗೆ ತಗೊಂಬಂದು ಕೊಡುತ್ತೆ ಅಷ್ಟೇ, ಅಷ್ಟು ಬಿಟ್ಟರೆ ಬೇರೆ ಇನ್ನೇಂಥದ್ದು ಇಲ್ಲ. ಅದಕ್ಕೆ ಕರ್ಕೊಂಡು ಬಂದಿದ್ದೀನಿ. ಅಲ್ಲಿ ನಾವು ಬಗ್ಗೆ ತಲೆ ಕೆಡಿಸ್ಕೊಬೇಡ, ನಾವಂತೂ ಕರೆಯೋಕ್ಕೆ ಹೋಗಲ್ಲ, ನೀನು ಕರೆಯೋಕ್ಕೆ ಹೋಗ್ಬೇಡ, ನೀನು ಮಾತಾಡ್ಸೋಕ್ಕೆ ಹೋಗ್ಬೇಡ. ನಾವು ಅಲ್ಲೇನೆ ಅವಳು ಯಾವಾಗ ಕಾಲು ತೆಗ್ದೋದ್ಲು ಮಮ್ಮ, ಅವಾಗಲೇ ಬಿಟ್ಟಾಕ್ಬಿಟ್ಟಿದ್ವಿ. ಬಿಡು ಮಮ್ಮ, ಅವಳ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಮ್ಮಮ್ಮಗೆ ಸಿಗ್ಲಿ ಬೈತೀನಿ ಅಂತೈತೆ, ನಾನು ನಿನ್ನ ಬೈಲೂ ಬೇಡ, ಅವಳ ಬಗ್ಗೆ ನೀನು ಏನು ಅನ್ಕೊಂಬ್ಲೇ ಬೇಡ ಕಣಮ್ಮ, ಸುಮ್ಮನೆ ಇದ್ಬಿಡು ಅಂತ ಹೇಳಿದ್ದೀನಿ. ನೀನು ಹೇಳ್ಬಿಟ್ಟಲ್ಲ, ಅಮ್ಮಯ್ಯ ತುಂಬ ಚಿಂತೆ ಮಾಡ್ತಾ ಇತ್ತು. ನೀನು ಯಾವ ಲಕ್ಷಣ ಕೊಟ್ಟು ನಾನು ಮದುವೆ ಮಾಡ್ತೀನಿ ಅಂತ ಹೇಳ್ದೆ, ಅಮ್ಮಗೆ ಒಂಥರ ಧೈರ್ಯ ಬಂತು. ನಾನೆಲ್ಲಾದರೂ ಸಿಕ್ಕಿದ್ರೆ ಸರಿಯಾಗಿ ಬೈಯೋಣ ಅಂತ ಇದ್ದೀನಿ. ಅವಳೆಲ್ಲೂ ಸಿಗಂಗಿಲ್ಲ, ನೋಡೋಣ. ಇನ್ನೂ ಬಂದಿಲ್ಲ, ಊರಿಗೆ ಬಂದಿಲ್ಲ. ಬಂದರೆ ಚೆನ್ನಾಗಿ ಬೈದಾಕ್ಬಿಡ್ತೀನಿ, ಸಿಗಲಿ ಅಂತ ಕಾತ್ಕೊಂಡಿದ್ದೀನಿ. ಬಿಡು ಸುನಂದ, ಏನು ತಲೆ ಕೆಡಿಸ್ಕೊಂಡತ್ತ, ಹಾಳಾಗೋದ್ರು ಹೋಗ್ಲಿ, ಅವಳ ಬಗ್ಗೆ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಈಗ ನಮಗೇನು ಒಬ್ಬಳ ಮಗಳು, ಇಬ್ಬರು ಮಕ್ಕಳು ಅಮ್ಮಂಗೇನಿಲ್ಲ, 3 ಮಕ್ಕಳು. ಈಗ ನಮಗೊಬ್ಬ ಮಗ ಇದ್ದಾನೆ, ಏನು ತಲೆ ಕೆಡಿಸ್ಕೊಂಬೋದೇ ಇಲ್ಲ, 3 ಹೆಣ್ಮಕ್ಳು. ಇವಾಗ ಅದಕ್ಕೆ ಕರ್ಕೊಂಬಂದಿರೋದು ಇವಳನ್ನ. ಈ ಲಕ್ಷಣ ನಿಮ್ಮ ಮನೇಲೇ ಇಟ್ಕೊಂಡು ಮದುವೆ ಮಾಡಿಕೊಂಡು ನಿಮ್ಮ ಪಾಡಿಗೆ ನೀವು ನೋಡ್ಕೊಳ್ರಿ ಅಷ್ಟೇ. ನಾನು ಹೇಳ್ಬಿಟ್ಟಿದ್ದೀನಿ. ಅಪ್ಪ ಪ್ಲೀಸ್ ಅಪ್ಪ, ನನಗೆ ಇಲ್ಲಿರೋದಕ್ಕೆ ಇಷ್ಟ ಇಲ್ಲ ಕಣಪ್ಪ, ಹಂಗೆ ಮಾಡಬೇಡ ಕಣಪ್ಪ. ನಮ್ಮ ಮನೆ ಪರಿಸ್ಥಿತಿ ನೀನು ನೋಡೇ ಇದೆಯಾ. ನಿಮ್ಮ ಅಮ್ಮಗೆ ನನಗೆ ಮಾತ್ರೆ ಹೊಂದ್ಸೋಕ್ಕಾಗ್ತಾ ಇಲ್ಲ, ಅಷ್ಟು ನಮ್ಮ ಮನೆ ಪರಿಸ್ಥಿತಿ ಇವಾಗ ಹೇಳ್ಬಾರ್ದು, ಅಷ್ಟು ಕೆಟ್ಟಾಗೈತೆ. ನಿಮ್ಮ ಅಮ್ಮಗೆ BP, ಶುಗರು, ಏನೆಲ್ಲ ಒಂದಲ್ಲ ಕಾಯಿಲೆ. ಒಂದು ಕಾಯಿಲೆ ವಾಸಿವಾಯ್ತು ಅಂದರೆ ಇನ್ನೊಂದು ಕಾಯಿಲೆ ಶುರುವಾಗ್ತಾಯಿದೆ. ಬರೀ ನಾನು ದುಡ್ದಿರೋದೆಲ್ಲ ಬರೀ ಹಾಸ್ಪಿಟ್ಲಿಗೆ ಇಕ್ಕದೇ ಆಗೈತೆ. ನೀನೇ ನೋಡಿದ್ಯಾ ನಮ್ಮ ಮನೆ ಕಷ್ಟ ಏನು ಅಂತ. ಇವಾಗ ನೀನು ನಮ್ಮ ಮನೆ ಕಷ್ಟ ಗೊತ್ತಿದ್ದು ಕೊಟ್ಟು ನೀನು ಇವಾಗ ಹಿಂಗೆ ಹಠ ಮಾಡೋಂಗಿಲ್ಲ ನೋಡಮ್ಮ, ಹೇಳಿರ್ತೀನಿ. ಸರಿ ಆಯ್ತು ಹೇಳಪ್ಪ, ಇನ್ನೇನು ಮಾಡೋಕ್ಕಾಗುತ್ತೆ. ಅಮ್ಮಗೋಸ್ಕರ ಅತ್ಲಾಗೆ ಇರ್ತೀನಿ ನೋಡು. ನಾವು ಚೆನ್ನಾಗಿ ನೋಡ್ಕೊಂತೀವಿ, ನಿನ್ಗೇನು ಯಾವುದಕ್ಕೇನು ಕಮ್ಮಿ ಮಾಡಲ್ಲ. ಕೇಳು, ನಾವು ಹೆಂಗೆ ನೋಡ್ಕೊಂಡ್ವಿ, ಅವಳಿಗಿರೋ ಅದೃಷ್ಟ ಇಲ್ಲ ನಮ್ಮ ಮನೆಗೆ ಹೋಗಿ ಹೋಗಿ ಅದು ತಿರುಗೋಗಿ ಹೋಗಿ ಅಂಥವನ್ನ ಮದುವೆ ಆಗೈತೆ ಅಷ್ಟೇ. ಅದಕ್ಕೆ ಗೊತ್ತಿಲ್ಲ, ಬುದ್ಧಿ ಇದು ಇರೋದಾಗಿದ್ದರೆ ಹೋಗಂಥವನ್ನ ಮದುವೆ ಆಗ್ತಿರ್ಲಿಲ್ಲ. ಸುಮ್ಕಿರು, ನೀನೇನು ತಲೆ ಕೆಡಿಸ್ಕೊಬೇಡ, ನಾವೆಲ್ಲ ಚೆನ್ನಾಗಿ ನೋಡ್ಕೊಂತೀವಿ. ಈಗ ಇನ್ನೊಂದು ವಾರ 15 ದಿವಸ ಬಿಟ್ಕೊಂಡು ಡೇಟ್ ಫಿಕ್ಸ್ ಮಾಡಿ ಮದುವೆ ಮಾಡಿಬಿಡೋಣ. ಇವನೇ ಮದುವೆ ಮಾಡಿಬಿಟ್ಟು ಆಮೇಲೆ ಬೇಕಾದರೆ ಇವಳನ್ನ ಓದಕ್ಕೆ ಕಳಿಸ್ತೀವಿ. ಮದುವೆ ಆದಮೇಲೂ ಓದಕ್ಕೆ ಹೋಗ್ಬೋದಲ್ಲ. ಆಯ್ತು ಹೇಳು, ಹಂಗೆ ಮಾಡ್ಲೇಳು.
ಇನ್ನೊಂದು 15 ದಿವಸ ಬಿಟ್ಕೊಂಡು ಇನ್ನು 15 ದಿವಸಕ್ಕೆ ಡೇಟ್ ಫಿಕ್ಸ್ ಮಾಡಿಬಿಡು. ಫಿಕ್ಸ್ ಮಾಡಿ ಸಿಂಪಲಾಗಿ ಮದುವೆ ಮಾಡಿಬಿಡ್ರಿ ನೀವೇನು. ಒಟ್ಟಿನಲ್ಲಿ ನಮಗೇನು ಏನು ಕೊಡೋಕ್ಕಾಗಲ್ಲಮ್ಮ, ಎಲ್ಲ ನಿಮ್ಮದೇ ಖರ್ಚು. ಮುಂದೆ ಖರ್ಚಪ್ಪ, ಗೊತ್ತು ನನ್ನ ತಮ್ಮಂದು ಎಷ್ಟು ಕಷ್ಟ ಅಂತೇಳಿ. ನಾನೇನೀಗ ನೋಡೋ ಕುಮಾರ, ನಾನು ಹೆಂಗೆ ಅಂತ ಗೊತ್ತಲ್ಲ. ನಾನು ಯಾವತ್ತೇ ಆಗಲಿಲ್ಲ ಅವನು ಕರ್ಕೊಂಬಂದಂಗಿಂದ ನಾವು ಒಂದು ಜೊತೆ ಬಟ್ಟೆ ಕೊಡಿಸು ಅಂತಲೂ ನಾನು ನಿನ್ನ ಹತ್ರ ಕೇಳಿಲ್ಲ. ಏನೋ ನೀನೇ ಒಂದು ಜೊತೆ ತಗೊಂಬಂದು ಕೊಟ್ಟಿದ್ದೀಯಾ ನಿನ್ನ ಪ್ರೀತಿಯಿಂದ ಅಷ್ಟೇ. ನಾನು ಯಾವತ್ತಾದರೂ ಹೇಳಿದ್ದೀನ ನಿನ್ನ ಮಗಳಿಲ್ಲ ಇದ್ದಾಳೆ ನೀನು ಆತನ ಕಳಿಸಪ್ಪ ಏನಾನ ಮಾಡಪ್ಪ ಅಂತ ನಾನು ಏನೂ ಹೇಳಿಲ್ಲ. ಹಂಗೆ ಇವಳನ್ನು ನಾವೀಗ ನೀನು ಕರ್ಕೊಂಬಂದು ಬಿಟ್ಟೋಗಿದ್ದೀಯಲ್ಲ, ಬಿಡ್ತಾ ಇದೆಯಲ್ಲ, ನಾನೆಲ್ಲನ ನೋಡ್ಕೊಂತೀನಿ ಬಿಡು. ಇನ್ನೇನು ಬೇರೆ ಏನು ತಲೆನೇ ಕೆಡಿಸ್ಕೊಬೇಡ, ನಾನೆಲ್ಲ ನೋಡ್ಕೊಂತೀನಿ. ನೀನೇ ಕಷ್ಟ ಸುಖ ಏನು ಬಂದರೂ ನಾನು ನೋಡ್ಕೊಂತೀನಿ. ನಿಮ್ಮ ಮನೆಗೆ ಕಳಿಸಲ್ಲ, ನಮ್ಮ ಮನೆಗೆ ನೋಡ್ಕೊಂತೀನಿ. ನಮ್ಮ ಮನೆ ಮಗಳ ಥರ ನೋಡ್ಕೊಂಡು ನೀನೇ ನೋಡಿದ್ಯಲ್ಲ ನಮ್ಮ ಲಾವನ್ನ ಹೆಂಗೆ ನೋಡ್ಕೊಂತಿದ್ದೆ ಅಂತ. ಅವನೇ ಹೇಳಾಳಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂಬತ್ತೆ ನಮ್ಮ ಅತ್ತೆ, ಹೋಗಪ್ಪ ಅಂತ. ನಮ್ಮ ಮನೆಯಾಗ ಇರ್ತಾನೆ ಇರಲಿಲ್ಲ, ಬಂದರೆ ಇವಳಿಗೆ ಲಕ್ಷಕ್ಕೆ ಯಾಕಂದರೆ ರೂಢಿ ಇಲ್ವಲ್ಲ, ಅದಕ್ಕಾಗಿ ನಾನು ಇಲ್ಲಿರಲ್ಲ ಅಂತಾಳೆ. ಇವಳು ಒಂದು 2 ದಿವಸ ಇಲ್ಲಿದ್ದು ಅಭ್ಯಾಸ ಆಗ್ಬಿಟ್ರೆ ಆಮೇಲೆ ಇವಳೇ ಬರಲ್ಲ ಅಂತಾಳೆ. ನಾವು ಒಂದು ದಿವಸನೂ ನಮ್ಮ ಮನೆಗೆ ಬಂದಿರ್ತಿರ್ಲಿಲ್ಲ, ಬರೀ ಇಲ್ಲಿರ್ತಿದ್ದೆಯಾ. ನಿಮ್ಮ ಅಕ್ಕ ನೋಡಮ್ಮ, ನಿಮ್ಮ ಅಕ್ಕನೂ ಹೆಂಗೋ ಚೆನ್ನಾಗಿರ್ಲಿ, ನೀನು ಹಂಗೆ ಚೆನ್ನಾಗಿತ್ಕೊಂಡು ಹೋಗು ಅಷ್ಟೇ. ನಿಮ್ಮ ಅತ್ತೆಗೆ ಬೋಲೋ ಆಸೆ. ಸರಿ ಅಮ್ಮ, ಇನ್ನೇನು ಊಟ ಮಾಡುವಂತೆ ತೊಳ್ಕೊಂಬ. ಊಟ ಮಾಡಿ ಹೋಗುವಂತೀನೇನು. ಉಳ್ಳ ಬಂದಿದೆಯಾ, ನಾನು ಮೊಟ್ಟೆ ಸಾಂಬಾರು ಮಾಡಿ ಅನ್ನ ಮುದ್ದೆ ಮಾಡಿದ್ದೀನಿ, ಊಟ ಮಾಡುವಂತೆ ಹೋಗು, ತೊಳ್ಕೊಂಬರೋಗು. ಸರಿ ಆಯ್ತು, ಹೇಳ್ತಾಳೆ. ಇಲ್ಲಿ ಯಾರನ್ನ ಮಾತಾಡ್ಸ್ಕೊಂಬರ್ಬೇಕಾಯ್ತು, ಹೋಗ್ಬತ್ತೀನಿ. ನಿನ್ನ ಫ್ರೆಂಡು ಅವಣ್ಣ ಶಾಂತಣ್ಣವ್ರ ಮನೆ ಹತ್ರ ಹೋಗ್ತೀಯಾ? ಅವಣ್ಣ ಫ್ರೆಂಡ್ ತಾನೇ ಮಾಮ ನಿನಗೆ? ಅವನು ನನಗೆ ಪರಿಚಯ ಇದ್ದ, ಅವಾಗ ಜೊತೆ ಕೆಲ್ಸಕ್ಕೆ ಬರೋನು ಪರಿಚಯ ಇದ್ದ. ಅದಕ್ಕೆ ಹೋಗಿ ಮಾತಾಡ್ಸ್ಕೊಬತ್ತೀನಿ. ಬಂದು ಊಟ ಮಾಡಿ ಆಮೇಲೆ ಸಾಯಂಕಾಲದಿಂದ ಹೋಗ್ತೀನಿ. ಹೇಳು. ಸರಿ ಆಯಿತು ಕುಮಾರ. ಬಾ ಕೂತ್ಕ ಬಾ ಲಕ್ಷ. ಬಾರಮ್ಮ, ಏನು ಬೇಜಾರಾಗ್ಬೇಡ. ನಿನಗೆ ಇಲ್ಲಿ ಇದ್ದು ರೂಢಿ ಇಲ್ವಲ್ಲ, ಒಂದು 2 ದಿವಸ ಇದ್ದರೆ ತಾನಾಗಿ ತಾನು ನಿನಗೆ ರೂಢಿ ಆಗುತ್ತೆ. ಲಾವನ್ನ ನಿನ್ನ ನೋಡ್ಕೊಂತಿದ್ದಲ್ಲ, ನೀನು 2 ದಿವಸ ಬಂದ್ರೆ ನೋಡ್ತಿದ್ದಲ್ಲ. ಲಾವನ್ನ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂತಿದ್ವಿ, ನಿನ್ನೂ ಹಂಗೆ ಕಣಮ್ಮ, ಚೆನ್ನಾಗಿ ನೋಡ್ಕೊಂತೀವಿ. ಇನ್ನೇನು ತಲೆ ಕೆಡಿಸ್ಕೊಬೇಡ, ಆರಾಮಾಗಿರು. ಸರಿ ಆಯಿತು ಕಣತೆ, ಆಯಿತು. ಊಟಕ್ಕೆ ಇಟ್ಕೊಡ್ತೀನಿ ಲಕ್ಷಗೆ, ನೀರದು ಕೊಡ್ತೀನಿ. ಮುದ್ದೆ ಎಲ್ಲ ಆಗೈತಾ? ಆಗೈತೆ, ಬಾರಪ್ಪ ನೀರು ಕೊಟ್ಟು ಊಟಕ್ಕೆ ಇಡ್ಬ. ಇನ್ನೂ ಇವತ್ತಿನ ಬಂದವಳಲ್ಲ, ಅವಳಿಗೆ ಯಾಕೋ ಒಂಥರ ಬೇಜಾರು. ಆಮೇಲೆ ಸರಿ ಹೋಗ್ತಾಳೆ ಬಾ. ಸಾಯಂಕಾಲ ತನಕ ಇದ್ದರೆ ಸ್ವಲ್ಪ ಸರಿ ಹೋಗ್ತಾಳೆ. ನಾನು ನೋಡ್ಕೋಬೇಕು ಲಕ್ಷ್ಮೀನ, ಚೆನ್ನಾಗಿ ನೋಡ್ಕೊಂಡು ಮದುವೆ ಆಗ್ಬಿಡ್ಬೇಕು. ಚೆನ್ನಾಗಿದ್ದಾಳೆ. ನನಗೆ ಇವಳು ಅಂತಂದರೆ ತುಂಬ ಇಷ್ಟ. ನನಗೆ ಲಾವು ಏನು ಅಷ್ಟೊಂದು ಇಷ್ಟ ಆಗ್ತಿರ್ಲಿಲ್ಲ, ಒಂಥರ ಓವರಾಗಿ ಇದು ಮಾಡೋಳು. ಇವಳು ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗ್ಬಿಟ್ಲು. ಲಾವೂ ಇಷ್ಟನೇ, ಆದರೆ ನನಗೆ ಇವಳು ಮದುವೆ ಆಗ್ಬೇಕಂತಲೇ ಇಷ್ಟ ಆಗಿದ್ದು. ರೋಗಿ ಬಯಸಿದ್ವು ಹಾಲು ಅನ್ನ, ವೈದ್ಯರು ಹೇಳಿದ್ವು ಹಾಲು ಅನ್ನ ಅನ್ನಂಗೆ ಆಯ್ತು. ಇವಾಗ ಲಾವು ಓಡೋಗಿ ಮದುವೆ ಆಗಿದ್ದು ನನಗೆ ಒಳ್ಳೆಯದೇ ಆಯಿತು. ನಮ್ಮ ಅಮ್ಮಗಾದರೆ ಬೇಜಾರು ಅಷ್ಟೇ. ನನಗೆ ಇಷ್ಟನೇ ಇಲ್ಲ ಇವನು ಮದುವೆ ಆಗೋದಕ್ಕೆ. ನಮ್ಮಪ್ಪ ಏನು ಮಾಡಲಿ, ಇವಾಗ ನಮ್ಮ ಮನೆ ಪರಿಸ್ಥಿತಿಗಳು. ನಮ್ಮ ಅಮ್ಮಂಗೆ ಹುಷಾರಿಲ್ಲ, ನಮ್ಮಪ್ಪ ದುಡ್ದಿರೋದೆಲ್ಲ ಬರೀ ಮನೆಗೆ ಖರ್ಚು ಆಗುತ್ತೆ. ನಮ್ಮ ಅಕ್ಕ ದೊಡ್ಡವಳನ್ನ ಮದುವೆ ಮಾಡಿದ್ದು ಅದಿನ್ನೂ ಸಾಲ ಐತೆ, ತುಂಬ ಕಷ್ಟ. ನಮ್ಮ ಅಮ್ಮನಿಗೆ BP ಶುಗರು, ಮನೇಲೆಲ್ಲ ಕಷ್ಟ ಆಗಿರೋದ್ರಿಂದ ನಮ್ಮಪ್ಪ ಇವಾಗ ಮದುವೆ ಮಾಡೋಕ್ಕಾಗಲ್ಲ ಕಣಮ್ಮ, ಓದ್ಸೋಕ್ಕೂ ಆಗಲ್ಲ. ನಿಮ್ಮ ಅತ್ತೆ ಮನೆಗೆ ತಗೊಂಬಂದ್ಬಿಡ್ತೀನಿ ಅಂತೇಳಿ ಇಲ್ಲಿಗೆ ತಗೊಂಬಂದ್ಬಿಟ್ಟೈತೆ. ಇವನು ಮದುವೆ ಆಗೋದಕ್ಕೆ ನನಗೆ ಇಷ್ಟನೇ ಇಲ್ಲ. ಯಪ್ಪ ಏನು ಮಾಡಬೇಕು ಏನೋ, ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ನನಗಂತೂ. ನಮ್ಮಮ್ಮ ಈ ಕಡೆ ನೋಡ್ಕೊಂಡ್ರೆ ನೇ ಮಾಡೋಕ್ಕಾಗುತ್ತೆ, ಇರಲೇಬೇಕು ಅನಿಸುತ್ತೆ. ನಮ್ಮಪ್ಪ ಹೇಳೋದು ನೋಡಿದ್ರೆ ನನಗೆ ಇನ್ನೇನು ಮಾಡೋಕ್ಕಾಗುತ್ತೆ, ನಮ್ಮ ಮನೆ ವರ ಇರಬೇಕು ಅಂತ ಅನ್ನಿಸ್ತೈತೆ. ನಮ್ಮಮ್ಮಗೆ ಹಂಗೆ ಆಗಿರೋದಕ್ಕೋಸ್ಕರ ಇರ್ತೀನಿ ಅಷ್ಟೇ. ಏನು ಮಾಡೋದು, ನನಗೆ ಇಷ್ಟನೇ ಇಲ್ಲ ಇವನು ಮದುವೆ ಆಗೋದಕ್ಕೆ. ನಮ್ಮ ಲಾವು ಓಡೋಗತ್ಲಾಗ ಒಳ್ಳೆ ಕೆಲಸ ಮಾಡೋದ್ಲತ್ತ, ಓಡೋಗಿ ಬೇರೆ ಮದುವೆ ಆದ್ಲತ್ತ. ಇವನಂತಂದರೆ ಇಷ್ಟನೇ ಇಲ್ಲ. ಏನು ಮಾಡೋದು ಅನ್ನಿಸ್ಬಿಟ್ಟೈತೆ. ನಮ್ಮ ಅಪ್ಪ ನೋಡಿದ್ರೆ ಇಲ್ಲ ನಿಮ್ಮ ಅತ್ತೆ ಮಗನೇ ಮದುವೆ ಆಗಬೇಕು ನೀನು ಅಂತ ಕರ್ಕೊಂಬಂದ್ಬಿಟ್ಟೈತೆ. ಏನು ಮಾಡಬೇಕು ಏನೋ ನನಗೆ. ನನಗೇನಾದರೆ ಬೇರೆ ಹುಡುಗನ ಯಾವ ಹುಡುಗನು ನಾನು ಇಷ್ಟಪಡೋದಾಗಲಿ ಆ ರೀತಿ ಎಲ್ಲ ಏನೂ ಇಲ್ಲ. ಆದ್ರೂ ನನಗೆ ಇನ್ನೂ ಚೆನ್ನಾಗಿ ಓದಬೇಕು, ಇನ್ನೂ ಸ್ವಲ್ಪ ದಿನ ಮದುವೆ ಆಗಬಾರ್ದು ಅನ್ನೋ ಆಸೆ ಐತೆ ನನಗೆ. ಆ ಥರ ಅಂದ್ಕೊಂಡಿದ್ದೀನಿ ನಾನು. ಇನ್ನೂ ಸ್ವಲ್ಪ ದಿನ ಮದುವೆ ಆಗಬಾರ್ದು, ಇನ್ನೂ ಚೆನ್ನಾಗಿ ಓದಬೇಕು ಅಂತ ನಾನು ಏನೆಲ್ಲ ಆಸೆ ಇಟ್ಕೊಂಡಿದ್ದೀನಿ. ಆದರೆ ಇದು ನೋಡಿದ್ರೆ ಹಿಂಗೆ ಆಗ್ಬಿಟ್ಟೈತೆ. ನನಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.